ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಅನ್ನ ಯೂಸ್ ಮಾಡಿಕೊಂಡು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ನಾವು ರೋ ಟ್ರಾನ್ಸ್ಫಾರ್ಮೇಷನ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಸೊ ರೋ ಟ್ರಾನ್ಸ್ಫಾರ್ಮೇಷನ್ ಅಲ್ಲಿ ನಿಮಗೆ ಒಂದು 2x2 ಮ್ಯಾಟ್ರಿಕ್ಸ್ ಅನ್ನ ಕೊಡಬಹುದು, ಇಲ್ಲ ಈ ರೀತಿ 3x3 ಮ್ಯಾಟ್ರಿಕ್ಸ್ ಅನ್ನ ಕೊಡಬಹುದು. ಸೊ 2x2 ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. 3x3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಈಗ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ, ನಾನು ಅದರ ಇನ್ವರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ರೋ ಟ್ರಾನ್ಸ್ಫಾರ್ಮೇಷನ್ ಅನ್ನ ಯೂಸ್ ಮಾಡಿಕೊಂಡು. ಫಸ್ಟ್ ಏನ್ ಮಾಡಬೇಕು, ಆರ್ಗ್ಯುಮೆಂಟ್ ಎಲ್ಲರಿಗೂ ಗೊತ್ತಿದೆ ಏನು, ಎ ಈಸ್ ಈಕ್ವಲ್ ಟು ಐ ಎ ಯಾವಾಗ ರೋ ಟ್ರಾನ್ಸ್ಫಾರ್ಮೇಷನ್ ಅಲ್ಲಿ. ಅದೇ ಏನಾದ್ರೂ ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಆದ್ರೆ ಎ ಈಸ್ ಈಕ್ವಲ್ ಟು ಎ ಐ ಅಂದ್ರೆ ಇವೆರಡು ಕೂಡ ಸ್ವಿಚ್ ಆಗ್ತವೆ. ಎ ಈಸ್ ಈಕ್ವಲ್ ಟು ಐ ಎ ಅಂತ ಅಂದ್ರೆ ರೋ ಟ್ರಾನ್ಸ್ಫಾರ್ಮೇಷನ್, ಎ ಈಸ್ ಈಕ್ವಲ್ ಟು ಎ ಐ ಅಂತ ಅಂದ್ರೆ ಕಾಲಮ್ ಟ್ರಾನ್ಸ್ಫಾರ್ಮೇಷನ್. ಈಗ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅನ್ನ ಬರ್ಕೊಳ್ಳೋಣ. ಈ ಸೈಡ್ ಬರೀತೀನಿ. ಮೊದಲನೇದು ಎ ಏನು ಮ್ಯಾಟ್ರಿಕ್ಸ್ ಕೊಟ್ಟಿರೋದು 1 3 -2 -3 0 -5 2 5 0 which will be equal to I ಅಂದ್ರೇನು, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಗಳು 1 ಇರ್ತವೆ, ಇನ್ನು ಉಳಿದಿರುವಂತ ಎಲ್ಲಾ ಎಲಿಮೆಂಟ್ಗಳು ಕೂಡ 0 ಇರ್ತವೆ. ನಾನು ಯಾಕೆ 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ತಗೊಂಡೆ, ಪ್ರಾಬ್ಲಮ್ ಇರುವಂತದ್ದು 3x3 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೂಡ 3x3 ಮ್ಯಾಟ್ರಿಕ್ಸ್ ಆಗಿರಬೇಕು ಇಂಟು ಎ. ಸೊ ಎ ಅನ್ನ ಅದೇ ರೀತಿ ಉಳಿಸ್ಕೊಳ್ಳಿ. ಈಗ ನನ್ನ ಗೋಲ್ ಏನಾಗಿರಬೇಕು, ಈ ಒಂದು ಮ್ಯಾಟ್ರಿಕ್ಸ್ ಏನಿದೆ ಈಕ್ವಲ್ ಇನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಆ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾನು ಕನ್ವರ್ಟ್ ಮಾಡಬೇಕು. ಸೊ ನಾನು ರೆಫರೆನ್ಸ್ಗೋಸ್ಕರ ಇಲ್ಲಿ 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ಬರ್ಕೊಂಡಿರ್ತೀನಿ. 1 0 0 0 1 0 0 0 1 ಇದು ರೆಫರೆನ್ಸ್ಗೋಸ್ಕರ. ಎಷ್ಟು ಜನಕ್ಕೆ ಗೊತ್ತಿರಲ್ಲ ರೋ ಅಂದ್ರೇನು, ಕಾಲಮ್ ಅಂದ್ರೇನು. ರೋ ಅಂತಂದ್ರೆ ಹಾರಿಜಾಂಟಲ್ ನೋಡಿ, ರೋ ನಂಬರ್ 1 ರೋ ನಂಬರ್ 2 ರೋ ನಂಬರ್ 3 ಈ ರೀತಿ. ಕಾಲಮ್ ಅಂತಂದ್ರೇನು, ಕಾಲಮ್ ನಂಬರ್ 1 ಕಾಲಮ್ ನಂಬರ್ 2 ಕಾಲಮ್ ನಂಬರ್ 3 ವರ್ಟಿಕಲ್. ಹಾರಿಜಾಂಟಲ್ ಆಗಿರುವಂತದ್ದು ರೋಸ್, ಕಾಲಮ್ಗಳು ಏನಾಗಿರ್ತವೆ ವರ್ಟಿಕಲ್. ಸೊ ಇವಾಗ ರೋ ನಂಬರ್ 1 ಇದು, ರೋ ನಂಬರ್ 2 ರೋ ನಂಬರ್ 3. ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು 1. ಸೊ ನಾನು ಮ್ಯಾಟ್ರಿಕ್ಸ್ ಅಲ್ಲೂ ಕೂಡ ನಾನೇನ್ ಮಾಡಬೇಕು, 1 ಗೆ ಈಕ್ವಲ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಮ್ಯಾಟ್ರಿಕ್ಸ್ ಅಲ್ಲಿ ನೋಡಿ 1 ಇದೆ, ಸೊ ಏನು ಚೇಂಜಸ್ ಮಾಡಲ್ಲ. ನೆಕ್ಸ್ಟ್ ಸ್ಟೆಪ್ ಏನು, ಆ ಡಯಾಗ್ನಲ್ ಎಲಿಮೆಂಟ್ ಏನಿದೆ 1 ಈಕ್ವಲ್ ಆಗಿದೆ ಅಲ್ವಾ, ಸೊ ಅದರ ಕೆಳಗಡೆ ಇರುವಂತಹ ಎಲಿಮೆಂಟ್ ಗಳನ್ನ ನಾನು 0 ಮಾಡಬೇಕು. ಸೊ 0 0 ಇದೆ ಅಲ್ವಾ, ಸೊ ಇವೆರಡೂ ಕೂಡ ನಾನು 0 ಮಾಡಬೇಕು. ಯಾವುದರ ರೆಫರೆನ್ಸ್ ಅಲ್ಲಿ, R1 ಇಂದ ರೆಫರೆನ್ಸ್ ಅಲ್ಲಿ, ಡಯಾಗ್ನಲ್ ಎಲಿಮೆಂಟಿನ ರೆಫರೆನ್ಸ್ ಅಲ್ಲಿ ನೋಡಿ. R2 ಅಲ್ಲಿ ಚೇಂಜಸ್ ಮಾಡಬೇಕು, R2 ಅಲ್ಲಿ ಚೇಂಜಸ್ ಮಾಡಬೇಕು ವಿತ್ ರೆಫರೆನ್ಸ್ ಆಫ್ R1. R3 ಅಲ್ಲೂ ಕೂಡ ಚೇಂಜಸ್ ಮಾಡಬೇಕು ವಿತ್ ದಿ ರೆಫರೆನ್ಸ್ ಆಫ್ R1 ಇಂದಲೇ ರೆಫರೆನ್ಸ್ ಅನ್ನ ತಗೊಂತೀನಿ. ಈಗ ನೋಡಿ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಈ -3 ಅನ್ನ ನಾನು 0 ಮಾಡಬೇಕು. ಸೊ ಅವಾಗ ಏನ್ ಮಾಡ್ತೀನಿ, ಉಲ್ಟಾ ಬರೀತೀನಿ. -3 ಇದ್ರೆ +3. ನೆಕ್ಸ್ಟ್ ಈ 2 ಅನ್ನ 0 ಮಾಡಬೇಕು. ಸೊ ಉಲ್ಟಾ ಬರೀರಿ, -2 +2 ಇತ್ತು -2 ಬಂದೆ, ಇಲ್ಲಿ -3 ಇತ್ತು +3 ಬಂದೆ. ಸೊ ಇವಾಗ ವ್ಯಾಲ್ಯೂ ಅನ್ನ ಬರೀತಾ ಹೋಗೋಣ. ನಾವು ಕೇವಲ ಆಪರೇಷನ್ ಅನ್ನ R2 ಮತ್ತೆ R3 ಗೆ ಅಪ್ಲೈ ಮಾಡ್ತಾ ಇದೀವಿ. ಸೊ R1 ವ್ಯಾಲ್ಯೂ ಸೇಮ್ ಇರುತ್ತೆ, 1 3 -2 1 0 0. ಇವಾಗ R2 ಗೆ ಅಪ್ಲೈ ಮಾಡ್ತಾ ಬನ್ನಿ. R2 + 3 R1. ಸೊ R2 ವ್ಯಾಲ್ಯೂ ಏನು, -3 + 3 ಇಂಟು ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 1. ಸೊ -3 + 3 ಅಂತಂದ್ರೆ 0. ನೆಕ್ಸ್ಟ್ R2 ವ್ಯಾಲ್ಯೂ ಏನು 0 + 3 ಇಂಟು ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 3. ಸೊ 0 + 3 3s are 9, it will be equal to 9. ನೆಕ್ಸ್ಟ್ -5 + 3 ಇಂಟು ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು -2. ಸೊ -5 ಪ್ಲಸ್ ಇಂಟು ಮೈನಸ್ ಮೈನಸ್ 3 2s are 6. -5 -6 ಏನಾಗುತ್ತೆ -11. ಸೊ ಗ್ರೇಟರ್ ಸೈನ್ ಇಸ್ ಮೈನಸ್ ಇಂಟು ಮೈನಸ್ ಪ್ಲಸ್, ಅದರ ಗ್ರೇಟರ್ ಸೈನ್ ಮೈನಸ್, ಸೊ -11. ನೆಕ್ಸ್ಟ್ ಇಲ್ಲಿ 0 ಇದೆ. ಸೊ 0 + 3 ಇಂಟು ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 1. ಸೊ 3 1s are 3. ಸೊ ಇದು ಅಷ್ಟಕ್ಕೂ ಕೂಡ ಅಪ್ಲೈ ಆಗುತ್ತೆ, ಈ R2 ಇವೆರಡು ಅಷ್ಟಕ್ಕೂ ಕೂಡ ಅಪ್ಲೈ ಆಗುತ್ತೆ, ನೆನಪಿರಲಿ. ಸೊ ಅಷ್ಟು ಜನ ಇಷ್ಟಕ್ಕೆ ಮಾತ್ರ ಬರೀತಾರೆ, ಇದು ಬರೆಯೋದೇ ಇಲ್ಲ, ಅಷ್ಟಕ್ಕೂ ಕೂಡ ಅಪ್ಲೈ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ R2 ವ್ಯಾಲ್ಯೂ ಏನು 1 + 3 ಇಂಟು ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ is 0. ಸೊ 3 0s are 0 + 1 will be 1. ನೆಕ್ಸ್ಟ್ R2 ವ್ಯಾಲ್ಯೂ is 0
ಪ್ಲಸ್ ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಕೂಡ 0 ಆಗಿದೆ. ಸೊ ವ್ಯಾಲ್ಯೂ ಏನಾಗಿರುತ್ತೆ 0. ನೆಕ್ಸ್ಟ್ R3ಗೆ ಬರೋಣ. R3 ಮೈನಸ್ 2R1. ಸೊ R3 ವ್ಯಾಲ್ಯೂ ಏನು ಮೊದಲನೇದು 2 ಮೈನಸ್ 2 ಇಂಟು ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 1. ಸೊ 2 ಮೈನಸ್ 2 ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ R3 ವ್ಯಾಲ್ಯೂ ಏನು 5 ಮೈನಸ್ 2 ಇಂಟು ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 3. ಸೊ 6 ಮೈನಸ್ 3 2 6. ಸೊ 5 ಮೈನಸ್ 6 ಏನಾಗುತ್ತೆ ಮೈನಸ್ 1. ನೆಕ್ಸ್ಟ್ ಎಲಿಮೆಂಟ್ ಯಾವುದು 0 ಮೈನಸ್ 2 ಇಂಟು ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು ಮೈನಸ್ 2. 0 ಮೈನಸ್ 2 ಇಂಟು ಮೈನಸ್ 2. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 2 2 4 ಪ್ಲಸ್ 4. ನೆಕ್ಸ್ಟ್ 0 minus 2 into other respective R1 value is 1. So 0 minus 2 into 1 will be minus 2. Next 0 minus 2 into other respective R1 value is 0. So 0 ಆಗುತ್ತೆ. Next 1 minus 2 into 0 will be 1 minus 0 will be 1. So ಇಷ್ಟ ಆಯಿತು ಇಲ್ಲಿವರೆಗೂ. ಈಗ ನೋಡಿ ಮೊದಲನೇ ಎಲಿಮೆಂಟ್ 1 ಆಗಿದೆ, ಅದರ ಕೆಳಗಡೆ ಇರುವಂಥ ಎಲಿಮೆಂಟ್ಸ್ ಎಲ್ಲ 0 ಆಗಿದೆ. ಸೊ 0 ಆಯಿತು 0 ಆಯಿತು. ಸೊ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ 1 2 3 ಎಲಿಮೆಂಟು ಕನ್ಫರ್ಮ್ ಆಯಿತು. ಈಗ ನೆಕ್ಸ್ಟ್ ಡಯಾಗ್ನಲ್ ಎಲಿಮೆಂಟ್ ಅನ್ನು ನೋಡ್ತೀನಿ. ನೆಕ್ಸ್ಟ್ ಡಯಾಗ್ನಲ್ ಎಲಿಮೆಂಟ್ ಏನು 9. ಇದನ್ನು ನಾನು 1 ಆಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಈಸಿಯಾಗಿರೋದೇನು 9 ಡಿವೈಡೆಡ್ ಬೈ 9 ಮಾಡ್ಬೋದು. ಆದರೆ ಇದು ಬರೀ ಇದಕ್ಕೆ ಮಾತ್ರ ಅಪ್ಲೈ ಆಗುತ್ತಾ? ಇಲ್ಲ, ಅದರ ಪಕ್ಕದಲ್ಲಿರುವಂಥದ್ದು ಮೈನಸ್ 11/9 ಆಗುತ್ತೆ, ಡೆಸಿಮಲ್ ಪಾಯಿಂಟ್ಸಿಗೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇದು ರೋ 2 ಅಲ್ವಾ, ಇದು ರೋ 3. ಸೊ ರೋ 2 ಮತ್ತು ರೋ 3 ಎರಡನ್ನೂ ಕೂಡ ಸ್ವ್ಯಾಪ್ ಮಾಡ್ಕೊತೀನಿ. ಸೊ ಇದು ಅಲೋ ಇದೆ, ಏನು ಮಾಡ್ಬೋದು, ರೋ 2 ಮತ್ತು ರೋ 3ನ ನಾನು ಎಕ್ಸ್ಚೇಂಜ್ ಮಾಡ್ಬೋದು. ಸೊ ರೋ 2 ಸ್ವ್ಯಾಪ್ ವಿತ್ ರೋ ನಂಬರ್ 3. ಸೊ ಇವಾಗ ಹೊಸ ಮ್ಯಾಟ್ರಿಕ್ಸ್ ಏನಾಗುತ್ತೆ 1 3 ಮೈನಸ್ 2 ಅದೇ ರೀತಿ ಉಳ್ಕೊಂತು. 0 minus 1 4 0 9 minus 11 which will be equal to 1 0 0 minus 2 0 1 3 1 0 into a. ಸೊ ಇವಾಗ ಏನು ಮಾಡಿದ್ವಿ, ಸಿಂಪಲ್ ಆಗಿ R3 ಮತ್ತು R2 ಎರಡನ್ನೂ ಕೂಡ ಎಕ್ಸ್ಚೇಂಜ್ ಮಾಡಿದ್ವಿ. ಇಲ್ಲಿ ಇವಾಗ ಡಯಾಗ್ನಲ್ ಎಲಿಮೆಂಟ್ ಅಲ್ಲಿ -1 ಇದೆ. ಸೊ ಅದನ್ನ ನಾನು 1 ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನು ಮಾಡ್ತೀನಿ, ರೋ 2 ಅಲ್ಲಿ ಚೇಂಜಸ್ ಮಾಡಬೇಕು. ಸೊ ರೋ 2 ಇಂಟು -1, ರೋ 2ಗೆ -1 ಅನ್ನ ಮಾಡ್ತಾ ಹೋಗ್ತೀನಿ, ಅಂದ್ರೆ ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ. ಸೊ ಇವಾಗ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕೇವಲ ರೋ 2 ಅಲ್ಲಿ ಮಾತ್ರ ಚೇಂಜಸ್. ಸೊ ರೋ 3 ಅಲ್ಲಿ ವ್ಯಾಲ್ಯೂಸು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದೇ ಉಳ್ಕೊಂತ ಹೋಗ್ತವೆ. 1 0 0 3 1 0 ಇಂಟು ಎ. ಸೊ ಮೈನಸ್ ಅನ್ನು ಅಪ್ಲೈ ಮಾಡಿದ್ರೆ 0 ಇಂಟು ಮೈನಸ್, ಸೊ 0. ನೆಕ್ಸ್ಟ್ -1 ಇಂಟು -1, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 1 4 ಇಂಟು -1 ವಿಲ್ ಬಿ -4, -2 ಇಂಟು -1 ವಿಲ್ ಬಿ +2, ಯಾಕಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 1s are 2. -1 ಇಂಟು 0 ವಿಲ್ ಬಿ 0, -1 ಇಂಟು 1 ವಿಲ್ ಬಿ -1. ಸೊ ಇವಾಗ ಇದ್ರದ್ದು ಅಷ್ಟು ಮುಗಿತು. ಈ ಡಯಾಗ್ನಲ್ ಎಲಿಮೆಂಟ್ 1 ಇದೆ, ಅದರ ಕೆಳಗಡೆ 0 ಇದೆ. ಎರಡನೇ ಡಯಾಗ್ನಲ್ ಎಲಿಮೆಂಟ್ 1 ಆಗಿದೆ, ಅದರ ಮೇಲೆ ಮತ್ತೆ ಕೆಳಗಡೆ ಎರಡನ್ನೂ ಕೂಡ ನಾನು 0 ಮಾಡಬೇಕು. ಸೊ ಇವಾಗ ಸಿಂಪಲ್ ಟೆಕ್ನಿಕ್ ಏನು, R1, ಸೊ R1 ಅಲ್ಲಿ ಚೇಂಜಸ್ ಮಾಡಬೇಕು ವಿತ್ ದಿ ರೆಫರೆನ್ಸ್ ಆಫ್ ರೋ 2, ಯಾಕೆ ಡಯಾಗ್ನಲ್ ಎಲಿಮೆಂಟ್ ಇರುವಂಥದ್ದು ರೋ ನಂಬರ್ 2 ಅಲ್ಲಿ. ನೆಕ್ಸ್ಟ್ R3 ಅಲ್ಲೂ ಕೂಡ ಚೇಂಜಸ್ ಮಾಡಬೇಕು, ಇದನ್ನು 0 ಮಾಡಬೇಕು. ಸೊ R3 ವಿತ್ ದಿ ರೆಫರೆನ್ಸ್ ಆಫ್ R2, ಯಾಕಂದ್ರೆ ಡಯಾಗ್ನಲ್ ಎಲಿಮೆಂಟ್ ಅಲ್ಲಿದೆ. ಸೊ 3 ಅನ್ನ 0 ಮಾಡಬೇಕಲ್ಲ, ನೋಡಿ 3 ಅನ್ನ 0 ಮಾಡಬೇಕು ಅಂತಂದ್ರೆ ಅದರ ಉಲ್ಟಾ ಬರಬೇಕು. ಸೊ ಇಲ್ಲಿ +3 ಇದೆ, -3, ಇಲ್ಲಿ +9 ಇದೆ, -9. ಈಗ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ. ಇಲ್ಲಿ R1 ಮತ್ತೆ R3 ಅಲ್ಲಿ ಅಪ್ಲೈ ಮಾಡಿರೋದು. ಸೊ ರೋ 2 ವಿಲ್ ಬಿ ಸೇಮ್ ಫ್ರಮ್ ಪ್ರೀವಿಯಸ್ ಸ್ಟೆಪ್. 0 1 -4 which will be equal to 2 0 -1 into a. R1 -3 R2. ಸೊ R1 ವ್ಯಾಲ್ಯೂ ಏನಿದೆ 1, -3 ಇಂಟು ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು 0. ಸೊ 1 -3 ಇಂಟು 0, 3 ಇಂಟು 0 ವಿಲ್ ಬಿ 0. ಸೊ 1 ಉಳ್ಕೊಂತು. ನೆಕ್ಸ್ಟ್ 3 -3 ಇಂಟು ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು 1. ಸೊ 3 1s are 3, 3 -3 ವಿಲ್ ಬಿ 0. ನೆಕ್ಸ್ಟ್ -2 -3 ಇಂಟು -4 ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್, 3 2s 4 3s are 12 ಆಗುತ್ತೆ, 4 3s are 12. ಸೊ +12 -2 ಏನಾಗುತ್ತೆ +10. ನೆಕ್ಸ್ಟ್ 1 -3 ಇಂಟು ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು 2. ಸೊ 3 2s are 6, 1 -6 ವಿಲ್ ಬಿ -5. ನೆಕ್ಸ್ಟ್ ಇಲ್ಲಿ 0 ಇದೆ.
ಸೊ 0 minus 3 into ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು 0. ಸೊ 0 minus 0 will be 0. ನೆಕ್ಸ್ಟ್ ಇಲ್ಲಿ 0 ಇದೆ. ಸೊ 0 minus 3 into ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು 1. ಸೊ 0 minus 3 into 1 will be 3 minus 3 ನೋಡಿ minus 3. ಈಗ ರೋ 3 ಗೆ ಅಪ್ಲೈ ಮಾಡ್ತಾ ಬರೋಣ. ರೋ 3 ಏನು ಹೇಳುತ್ತೆ, ಮೊದಲನೇ ರೋ 3 ವ್ಯಾಲ್ಯೂ is 0 minus 9 into ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ is 0. So 0 minus 0 will be 0. Next R3 value ಏನು 9 minus 9 into ಅದರ respective R2 value ಏನು 1. So 9 minus 9 will be 0. Next minus 11 minus 9 into ಅದರ respective R2 value ಏನು minus 4. So minus 11 ಈಗ minus into minus ಏನಾಗುತ್ತೆ plus 9 4s are 36. So plus 36 minus 11 ಅಂತಂದ್ರೆ ಎಷ್ಟಾಗುತ್ತೆ 25. So ವ್ಯಾಲ್ಯೂ ಏನಾಯ್ತು 25. ನೆಕ್ಸ್ಟ್ ಈಗ R3 ವ್ಯಾಲ್ಯೂ is 3 minus 9 into ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು 2. So 9 2s are 18. 3 minus 18 will be minus 15. Next 1 minus 9 into ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು 0. ಸೊ 9 into 0 will be 0. 1 minus 0 will be 1. ನೆಕ್ಸ್ಟ್ ಲಾಸ್ಟ್ ಒನ್. ಸೊ R3 ವ್ಯಾಲ್ಯೂ is 0 minus 9 into ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು minus 1. ಸೊ minus into minus plus 9 ones are 9. ಸೊ ಇಲ್ಲಿ 9 ಬರುತ್ತೆ. ಇವಾಗ ನೋಡ್ಬೋದು ನೀವು ಮೊದಲನೇ ಕಾಲಮ್ ಫುಲ್ಲು 1 0 0. ಸೊ ಈಕ್ವಲ್ ಆಗಿದೆ. 0 1 0 0 1 0 ಕೂಡ ಆಗಿದೆ. ಇನ್ನು ಇಷ್ಟು ಮಾತ್ರ ಉಳ್ಕೊಂಡಿರೋದು. ಈಗ ಮೂರನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು 25. ಸೊ 25 ಅನ್ನು ನಾನು 1 ಆಗಿ ಮಾಡಬೇಕು. ಸೊ 1 ಆಗಿ ಮಾಡಬೇಕು ಅಂತಂದ್ರೆ ಈಸಿ ಸ್ಟೆಪ್ ಏನು, R3 ಅಲ್ಲಿ ಚೇಂಜಸ್ ಮಾಡಬೇಕಿರೋದು. ಸೊ R3 ಡಿವೈಡೆಡ್ ಬೈ 25. 25 by 25 ಅಂತಂದ್ರೆ 1 ಆಗುತ್ತೆ. ಸೊ ಇವಾಗ ಚೇಂಜಸ್ ಏನಾಗುತ್ತೆ, ಕೇವಲ R3 ಅಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ. ಯಾಕಂತಂದ್ರೆ ನಾವು ರೋ 1 ಮತ್ತೆ ರೋ 2 ಗೆ ಯಾವುದೇ ಆಪರೇಷನ್ ಅನ್ನ ಅಪ್ಲೈ ಮಾಡ್ತಾ ಇಲ್ಲ. -5 0 -3 ಅದೇ ರೀತಿ ಉಳ್ಕೊಂತ ಹೋಗ್ತವೆ R1 ಮತ್ತೆ R2. 2 0 -1. ಸೊ ಇವಾಗ 25 ಇಂದ ಡಿವೈಡ್ ಮಾಡಿದ್ರೆ 0 ಡಿವೈಡೆಡ್ ಬೈ 25 25 ಸಾರಿ 0 ಡಿವೈಡೆಡ್ ಬೈ 25 0 0 ಡಿವೈಡೆಡ್ ಬೈ 25 0 25 by 25 will be 1. ನೆಕ್ಸ್ಟ್ -15 ಡಿವೈಡೆಡ್ ಬೈ 25 ಅಂದ್ರೆ ಏನಾಗುತ್ತೆ, ಸೊ 5 ಅಲ್ಲಿ ನೋಡ್ತಾ ಹೋಗೋಣ. 5 3s are 15, 5 5s are 25. ಆದಷ್ಟು ಫ್ರಾಕ್ಷನಲ್ ಆಗಿ ಇಡಿ, ಡೆಸಿಮಲ್ಲಿ ಹೋಗಬಾರ್ದು. ಡೆಸಿಮಲ್ ಹೋಗ್ಬಿಟ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ, ತುಂಬಾ ಟಫ್ ಆಗುತ್ತೆ. ಸೊ ಫ್ರಾಕ್ಷನಲ್ ಅಲ್ಲಿ ಆದಷ್ಟು ಸಿಂಪ್ಲಿಫೈ ಮಾಡಿ ಇಡಿ. ಸೊ 3 ಡಿವೈಡೆಡ್ ಬೈ 5. ನೆಕ್ಸ್ಟ್ 1 ಡಿವೈಡೆಡ್ ಬೈ 25 ಅಂತಂದ್ರೆ 1 by 25. ನೆಕ್ಸ್ಟ್ 9 ಡಿವೈಡೆಡ್ ಬೈ 25 ಅಂದ್ರೆ 9 by 25. ಇವಾಗ ಏನಾಯ್ತು, ಮೂರು ಡಯಾಗ್ನಲ್ ಎಲಿಮೆಂಟ್ಸ್ 1 ಆಗಿದೆ, ಅದರ ಕೆಳಗಡೆ ಎಲ್ಲ 0 ಆಗಿದೆ. ಈಗ ಈ ಮೂರನೇ ಡಯಾಗ್ನಲ್ ಎಲಿಮೆಂಟಿನ ಮೇಲ್ಗಡೆ ಇರುವಂತ ಎರಡು ವ್ಯಾಲ್ಯೂಗಳನ್ನ 0 ಮಾಡಿದ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈಗ ಅಂಡರ್ಲೈನ್ ಮಾಡಿರೋದೆಲ್ಲ ಸಾಲ್ವ್ ಆಗಿದೆ, ಅಂದ್ರೆ ಈಕ್ವಲೆಂಟ್ ಮಾಡಿದ್ದೀನಿ. ಇನ್ನು ಉಳಿದಿರೋದು ಇವೆರಡು ಮಾತ್ರ. ಸೊ ಈಗ 10 ಅನ್ನ 0 ಮಾಡಬೇಕು ಅಂತಂದ್ರೆ -4 ಅನ್ನ 0 ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು, ಸಿಂಪಲ್ ನೋಡಿ. ಮೂರನೇ ರೋ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ ಇದೆ, ಅದರ ರೆಫರೆನ್ಸ್ ಅನ್ನ ನಾನು ತಗೋಬೇಕು. ಸೊ R1 ಮತ್ತೆ R2 ಅಲ್ಲಿ ಚೇಂಜ್ ಮಾಡಬೇಕು. R1 ವಿತ್ ರೆಫರೆನ್ಸ್ ಆಫ್ R3, R2 ಅಲ್ಲಿ ಚೇಂಜಸ್ ಮಾಡಬೇಕು ವಿತ್ ದಿ ರೆಫರೆನ್ಸ್ ಆಫ್ R3. ರೋ 1 ಅಲ್ಲಿ ಇರುವಂತದ್ದು 10 ಅನ್ನ ನಾನು 0 ಮಾಡಬೇಕು. ಸೊ 0 ಮಾಡಬೇಕು ಅಂತಂದ್ರೆ ಅದರ ಉಲ್ಟಾ ಬರೀ, +10 ಇದ್ರೆ -10. ನೆಕ್ಸ್ಟ್ R2 ಅಲ್ಲಿ -4 ಇದೆ, 0 ಮಾಡಬೇಕು ಅಂದ್ರೆ ಉಲ್ಟಾ +4. ಸೊ ಇವಾಗ ಹೊಸ ಮ್ಯಾಟ್ರಿಕ್ಸ್ ಏನಾಗ್ತಾ ಹೋಗುತ್ತೆ, R1 ಮತ್ತೆ R2 ಅಲ್ಲಿ ನಾವು ಆಪರೇಷನ್ ಅನ್ನು ಅಪ್ಲೈ ಮಾಡಿರೋದ್ರಿಂದ R3 ಸೇಮ್ ಉಳ್ಕೊಂತ ಹೋಗುತ್ತೆ. ಸೊ R3 ವ್ಯಾಲ್ಯೂ ಏನು 0 0 1. ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದೇ ಉಳ್ಕೊಳ್ಳುತ್ತೆ. R3 ಅಲ್ಲಿ -3 ಡಿವೈಡೆಡ್ ಬೈ 5, 1 ಡಿವೈಡೆಡ್ ಬೈ 25, 9 ಡಿವೈಡೆಡ್ ಬೈ 25 ವಿಚ್ ವಿಲ್ ಬಿ ಈಕ್ವಲ್ ಟು A. ಈಗ R1 ಗೆ ಏನು ಅಪ್ಲೈ ಮಾಡ್ತಿರೋದು, R1 -10 R3, R1 -10 R3 ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ. R1 ವ್ಯಾಲ್ಯೂ ಏನು 1, ಮೊದಲನೇ ನೋಡಿ R1 ವ್ಯಾಲ್ಯೂ ಏನು 1 -10 ಇಂಟು ಅದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನು 0. 10 into 0 will be 0, 1 minus 0 will be 1. ನೆಕ್ಸ್ಟ್ R1 ವ್ಯಾಲ್ಯೂ ಏನು 0 -10 ಇಂಟು ಅದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ is 0.
0 minus 0 will be 0. R1 value ಏನು 10 minus 10 into ಅದರ respective R3 value ಏನು 1. So 10 minus 10 will be 0. Next minus 5 minus 10 into ಅದರ respective R3 value ಏನು minus 3 divided by 5 ಆಯಿತು. minus 5 minus into minus plus 10 3s are 30 divided by 5 ಅಂದರೆ ಎಷ್ಟಾಯಿತು 5 1s are 5 6s are 30 minus 5 plus 6 ಏನಾಗುತ್ತೆ minus 1. ಸೊ minus 5 plus 6 ಏನಾಗುತ್ತೆ 1 ಆಗುತ್ತೆ. ಸೊ ನೆಕ್ಸ್ಟ್ ಎಲಿಮೆಂಟ್ ಯಾವುದು R1 ವ್ಯಾಲ್ಯೂ ಏನಿದೆ 0 minus 10 into ಅದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನಿದೆ 1 divided by 25. ಸೊ ಏನಾಗುತ್ತೆ ಕೊನೆಗೆ minus 10 divided by 25 5 2s are 10 5 5s are 25 5 5s are 25. ಸೊ minus 2 by 5 ಅಂತ ಬರಿಬೋದಾ ಎಸ್ minus 2 by 5. ನೆಕ್ಸ್ಟ್ minus 3 ಇದೆ R1 ವ್ಯಾಲ್ಯೂ minus 10 into R3 ವ್ಯಾಲ್ಯೂ ಏನು 9 divided by 25. ಸೊ minus 3 minus 10 into 9 ಏನಾಗುತ್ತೆ 90 divided by 25 ಅಲ್ವಾ. ಸೊ 5 1s are 5 5 8s are 40 5 5s are 25. ಸೊ ಏನಾಯಿತು minus 3 minus 18 divided by 5 ಆಯಿತು ಇವಾಗ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆದಷ್ಟು ಸಿಂಪ್ಲಿಫೈ ಮಾಡೋದಕ್ಕೆ ಟ್ರೈ ಮಾಡಬೇಕು. 5 3s are 15 minus 15 minus 18 divided by 5 ಮೈನಸ್ ಇಂಟು ಮೈನಸ್ ಪ್ಲಸ್ ಆದರೆ ಗ್ರೇಟರ್ ಸೈನ್ ಮೈನಸ್ ತಗೋಬೇಕು. ಸೊ ಮೈನಸ್ 15 ಪ್ಲಸ್ 18 ಏನಾಗುತ್ತೆ 33. ಸೊ 33 ಡಿವೈಡೆಡ್ ಬೈ 5 ಮೈನಸ್ 33 ಡಿವೈಡೆಡ್ ಬೈ 5. ಸೊ ನೆಕ್ಸ್ಟ್ ಲಾಸ್ಟ್ ಯಾವುದು R2 ಗಿವ್ ರೈಸ್ ಟು R2 ಪ್ಲಸ್ 4 ಇಂಟು R3 ಅಲ್ವಾ. ಸೊ ಮೊದಲನೇ R2 ವ್ಯಾಲ್ಯೂ ಏನು 0 ಪ್ಲಸ್ 4 ಇಂಟು ಅದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನು 0 0 ಪ್ಲಸ್ 0 ವಿಲ್ ಬಿ 0. ನೆಕ್ಸ್ಟ್ R2 ವ್ಯಾಲ್ಯೂ ಏನು 1 ಪ್ಲಸ್ 4 ಇಂಟು ಅದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಇಸ್ 0 1 ಪ್ಲಸ್ 4 ಇಂಟು 0 ವಿಲ್ ಬಿ 0. ಸೊ 1 ಪ್ಲಸ್ 0 ವಿಲ್ ಬಿ 1. ನೆಕ್ಸ್ಟ್ ಮೈನಸ್ 4 ಇದೆ ಮೈನಸ್ 4 ಪ್ಲಸ್ 4 ಇಂಟು 1 ಯಾಕೆ ಅದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ 1 ಇದೆ ಮೈನಸ್ 4 ಪ್ಲಸ್ 4 0 ಯಾಕಂದರೆ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 2 ಇದೆ ಸೊ 2 ಪ್ಲಸ್ 4 ಇಂಟು ಅದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನು ಮೈನಸ್ 3 ಡಿವೈಡೆಡ್ ಬೈ 5. ಸೊ 2 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ 4 3s are 12 ಡಿವೈಡೆಡ್ ಬೈ 5. ಆದಷ್ಟು ಸಿಂಪ್ಲಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. 5 2s are 10 ಮೈನಸ್ 12 ಡಿವೈಡೆಡ್ ಬೈ 5 ಏನಾಗುತ್ತೆ ಮೈನಸ್ 2 ಡಿವೈಡೆಡ್ ಬೈ 5. ಸೊ ಮೈನಸ್ 2 ಡಿವೈಡೆಡ್ ಬೈ 5. ನೆಕ್ಸ್ಟ್ R2 ವ್ಯಾಲ್ಯೂ ಏನು R2 ವ್ಯಾಲ್ಯೂ is 0 ಪ್ಲಸ್ 4 ಇಂಟು ಅದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ is 1 ಡಿವೈಡೆಡ್ ಬೈ 25. ಸೊ 0 ಪ್ಲಸ್ 4 ಡಿವೈಡೆಡ್ ಬೈ 25 ಅಂದರೆ ಏನಾಗುತ್ತೆ 4 ಡಿವೈಡೆಡ್ ಬೈ 25ನೇ ಉಳ್ಕೊಳುತ್ತೆ. ನೆಕ್ಸ್ಟ್ ಲಾಸ್ಟ್ ಉಳಿದಿರುವಂಥದ್ದು ಯಾವುದು ಮೈನಸ್ 1 ಪ್ಲಸ್ 4 ಇಂಟು ಅದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ is 9 ಡಿವೈಡೆಡ್ ಬೈ 25. ಸೊ ಮೈನಸ್ 1 ಪ್ಲಸ್ 9 4s are 36 ಡಿವೈಡೆಡ್ ಬೈ 25. ಸಿಂಪ್ಲಿಫೈ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 25 ಪ್ಲಸ್ 36 ಡಿವೈಡೆಡ್ ಬೈ 25 ಆಯ್ತಾ. ಮೈನಸ್ 25 ಪ್ಲಸ್ 36 ಪ್ಲಸ್ ಇಂಟು ಮೈನಸ್ ಏನು ಮೈನಸ್ ಮಾಡಬೇಕು ಗ್ರೇಟರ್ ಸೈನ್ ಏನಿದೆ ಪ್ಲಸ್ ಇದೆ. ಸೊ 36 ಮೈನಸ್ 25 ಅಂತ ಅಂದರೆ 11. ಸೊ 11 ಡಿವೈಡೆಡ್ ಬೈ 25. ಇವಾಗ ನಮಗೆ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಸಿಕ್ತು. ಏನಕ್ಕೆ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಿದೆ. ಇಲ್ಲಿದ್ದಂತಹ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಾಗಿದೆ ಇವಾಗ ಇನ್ವರ್ಸ್ ಮ್ಯಾಟ್ರಿಕ್ಸ್ ಆಗಿದೆ. ಸೊ ಇವಾಗ ಇನ್ವರ್ಸ್ ಮ್ಯಾಟ್ರಿಕ್ಸ್ ವ್ಯಾಲ್ಯೂಸ್ ಏನು ಸೊ ದ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ A will be equal to 1 minus 2 by 5 minus 33 divided by 5 minus 2 by 5 4 divided by 25 11 divided by 25 minus 3 by 5 1 by 25 9 by 25. ಸೊ ಅಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕೆ ಅಂತ ಅಂದರೆ ಒಂದು ಪಾಯಿಂಟಲ್ಲಿ ನಾವೇನು ಮಾಡಿದ್ವಿ R2 ಮತ್ತು R3 ಅನ್ನು ಸ್ವ್ಯಾಪ್ ಮಾಡಿದ್ವಿ R2 ಜಾಗಕ್ಕೆ R3. ಸೊ ಇಲ್ಲೇನಾದ್ರೂ ಸ್ವ್ಯಾಪ್ ಮಾಡಬೇಕಾ ಇಲ್ಲ. ಸೊ ಒಂದು ಸಲ ಏನು ಫೈನಲ್ ಆಗಿ ನಮಗೆ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಸಿಗುತ್ತೆ ಅದನ್ನೇ ಬರಿಬೇಕು. ಯಾಕೆ ನೋಡಿ ಡಯಾಗ್ನಲ್ಲೆಲ್ಲ 1 ಇದೆಯಾ ಕೆಳಗಡೆ 0 ಮೇಲ್ಗಡೆ 0 ಇದೆಯಾ ಎಸ್ ಪರ್ಫೆಕ್ಟ್. ಇಲ್ಲಿ ಏನು ವ್ಯಾಲ್ಯೂ ಬಂದಿದೆ ಅದನ್ನೇ ಇಲ್ಲಿ ಬರಿಬೇಕು. ಅದೇ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ A.
ಸೊ ಅರ್ಥ ಆಗಿದೆ ಅಂತ ಅನ್ಕೊಂತಿದ್ದೀನಿ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯಾವ ರೀತಿ ಮಾಡಬೇಕು, ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿಕೊಂಡು ಅಂತ. ಸೊ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ಮತ್ತೆ ರೋ ಟ್ರಾನ್ಸ್ಫಾರ್ಮೇಶನ್ 2x2 ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಆ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.